ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನಿಲ್ಲ ರಾಮು, ನೀವೆಲ್ಲ ಆರಾಮ? ಅಲ್ಲೇನು ಆರಾಮ? ನಾವಿಲ್ಲಿ ಆರಾಮು, ನಾವೆಲ್ಲ ಇರೋದೇ ಹಿಂಗೆ. ಈ ವ್ಲಾಗ್ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಿರೋದು. ಮಧ್ಯಾಹ್ನ ಆಗಿದೆ. ಈ ವ್ಲಾಗ್ ಸಮಾಚಾರ ಏನಪ್ಪಾ ಅಂದರೆ, ಇವತ್ತು ಐತಿಹಾಸಿಕ ನಗರಿ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ಅಲ್ಲಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇದ್ದೀನಿ. ಶ್ಯಾಮ್ ಬೇರೆ ಹೇಳ್ದ, ಬಾರ ಮಚ್ಚ ಒಳ್ಳೆ ಕಂಟೆಂಟ್ ಇದೆ, ಹೋಗೋಣ ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ದ. ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಮೈಸೂರಲ್ಲಿ ಯಾವ ಥರ ಲೈಟಿಂಗ್ ಇರುತ್ತೆ, ಇನ್ನು ಯಾವ ಪ್ಲೇಸ್ ಹೋಗ್ಬೇಕು ಅಂತಲೂ ಇನ್ನೇನು ಡಿಸೈಡ್ ಮಾಡಿಲ್ಲ. ಲೈಟಿಂಗ್ಸ್ ನೋಡೋಣ ಅಂತಲೇ ಹೋಗ್ತಿರೋದು. ಅಲ್ಲಿ ಹೋದ್ಮೇಲೆ ಯಾವ ಪ್ಲೇಸ್ ಹೋಗೋದು ಏನು ಅಂತ ನೋಡೋಣ. ಏನಕ್ಕೆ ಮಧ್ಯಾಹ್ನ ಹೊತ್ತು ಹೋಗ್ತಾ ಇದ್ದೀನಪ್ಪ ಅಂದರೆ, ಶ್ಯಾಮ್ ನೈಟ್ ಶಿಫ್ಟ್ ವರ್ಕ್ ಮಾಡೋದವನು. ಸೊ ಅದಕ್ಕೋಸ್ಕರ ಅವನು ಎದ್ದು ಬರೋಷ್ಟೊತ್ತಿಗೆ ಇಷ್ಟೊತ್ತಾಗಿದೆ. ಅವನು ಇವಾಗ ಬರ್ತಿದ್ದಾನೆ. ಇವಾಗ ಬರ್ತಿದ್ದಂಗೆ ಇಲ್ಲಿಂದ ಮೈಸೂರಿಗೆ ಹೋಗೋದೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ನೀವು ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ವ್ಲಾಗಲ್ಲಿ ಆಲ್ಮೋಸ್ಟು ಲೈಟಿಂಗ್ ಕ್ಲಿಪ್ಪಿಂಗ್ಸ್ ಇರುತ್ತೆ, ಅದು ಬೇಜಾರಾಗಬೇಡಿ, ನೋಡ್ತಾ ಇರಿ, ಚೆನ್ನಾಗಿರುತ್ತೆ ಅಂತ ಒಪ್ಕೊಡ್ತಾ ಬನ್ನಿ ಹೋಗೋಣ. ಗೈಸ್, ಅಣ್ಣ ಬಂದ. ಹಾಯ್ ಅಣ್ಣ ಮಚ. ನೋಡಿ ಗೈಸ್, ಇಲ್ಲಿ ಐರಾವತ ನಿಂತಿದೆ. ಇವಾಗ ಐರಾವತನಿಗೆ ಸ್ನಾನ ಮಾಡಿಸ್ಕೊಂಡು ಇಲ್ಲಿಂದ ಮೈಸೂರು ಕರ್ಕೊಂಡು ಹೋಗೋದು. ಗೈಸ್, ಐರಾವತ ಸ್ನಾನಕ್ಕೆ ಹೋಗ್ತಾ ಇದೆ. ಗೈಸ್, ಇವಾಗ ಅಲ್ಲಿ ವಾಟರ್ ಸರ್ವಿಸ್ಗೆ ಗಾಡಿ ಕೊಟ್ಟಿದ್ದೀವಿ. ಗಾಡಿ ಸರ್ವಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ಅಣ್ಣನಿಗೆ ರೈಡಿಂಗ್ ಜಾಕೆಟ್ ಬೇಕಂತೆ. ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ರೈಡಿಂಗ್ ಜಾಕೆಟ್ ತೊಗೊಂಬರೋಣ. ಬನ್ನಿ, ಬೇಸಿ ರೋಡ್ಗೆ ಹೋಗೋಣ. ಸಾಪ್ ಹತ್ರ ರೀಚ್ ಆಗಿದ್ದೀವಿ. ಫೈನಲಿ ರೈಡಿಂಗ್ ಜಾಕೆಟ್ ತೊಗೊಂಡಿದ್ದಾಯ್ತು. ಅಣ್ಣವರು ಇದೇ ಖುಷಿಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಏನು ಹೇಳ್ತೀರಾ ಅಣ್ಣ? ಏನಿಲ್ಲ, ಕಾಸು ಖಾಲಿ ಆಯ್ತು. ಓಕೆ ಗೈಸ್, ಇವಾಗ ಅಲ್ಲಿಂದ ಗಾಡಿ ಎತ್ಕೊಂಡು ಮೈಸೂರಿಗೆ ಹೋಗ್ತಿರೋದೆ. ಬನ್ನಿ, ಲೆಟ್ಸ್ ಗೋ. ಇಲ್ಲಿ ಹಾಕಿದ್ದೆ ಗಾಡಿ, ಈ ಗಂಟೆಗೆ ಬಿಡಬೇಕಿತ್ತು. ನೋಡಿ ಗೈಸ್, ಇನ್ನೂ ಇಲ್ಲೇ 2:15 ಮಾಡ್ಬಿಟ್ಟಿದ್ದೆ. ನೀನು ನೈಟ್ ಶಿಫ್ಟ್ ಹೋಗ್ಬಿಟ್ಟು ಒಳ್ಳೆ ರಾಮಾಯಣ ಗೈಸ್. ನಮ್ಮನ್ನು ಎತ್ಬಿಟ್ಟು ಬರೋದೇ ಇಲ್ಲ. ನೋಡಿ, ಇಲ್ಲೇ 2 ಗಂಟೆ ಆಗೋಯ್ತು. ಸಾರಿ, 2:15 ಆಗೋಯ್ತು. ಇನ್ನು ಯಾವಾಗ ಹೋಗೋದೋ ಗೊತ್ತಿಲ್ಲ. ಇವನೊಬ್ಬನೇ ಗೈಸ್ ನಮ್ಮ ಗ್ರೂಪಲ್ಲಿ ಲೇಟ್ ಲಕ್ಕೆ. ನೈಟ್ ಶಿಫ್ಟ್ ನಾನು 1 ಗಂಟೆಗೆ ಏನು ಮಾಡೋಕ್ಕಾಗಲ್ಲ. 3 ಗಂಟೆಗೆ ಇಲ್ಲಿಂದ ಬಿಡೋಣ. ಅಲ್ಲಿ ದಮ್ಮು ಇದೆ, ತಳ್ಕೊಂಡು ಹೋಗೋ ಅಂತ ಹೇಳಿದ್ದೀನಿ. ಬಟ್ ಆದ್ರೂ ಅವನು ತಳ್ಕೊಂಡು ಹೋಗೋ ಅಂತ ಓಡಿಸ್ಕೊಂಡು ಹೋಗ್ತಿದ್ದೆ. ನೋಡಿ, ಇದು ವೇಸ್ಟ್ ನನ್ನ ಮಗ. ಯಾಕೆ ಅವತ್ತು ತಗೊಂತೀರ ಗಾಡಿಗಳಲ್ಲಿ? ಅಲ್ಲಿ ರಥ ಐರಾವತಲ್ಲಿ ಬಂದು ನಿಂತಿದೆ. ಇವಾಗ ಹೆಂಗಿದ್ರು ಮೈಸೂರಿಗೆ ಹೋಗೋದೇನೆ. ಈ ಸತಿ ಪಕ್ಕ ಮೈಸೂರಿಗೆ ಹೋಗ್ತೀವಿ ಗಾಯ್ಸ್. ಅವಾಗಿನ ಹೇಳ್ತಾನೆ ಇದ್ದೀನಿ, ಇವಾಗ ಪಕ್ಕ ಹೋಗ್ತೀವಿ. ಫೈನಲ್ ಬಿಟ್ಟಿದ್ದೀವಿ. 2 ಗಂಟೆ ಅಂದ್ಬಿಟ್ಟು 4 ಗಂಟೆಗೆ ಬಿಟ್ಟಿದ್ದೀವಿ. ಬನ್ನಿ ಹೊರಟೆ. ಇವಾಗ ಕನ್ಫರ್ಮ್ ಹೋಗೋದೇನೆ. ಇವನೇ ಎಲ್ಲ ಲೇಟ್ ಮಾಡಿದೆ, ಅದು ಪರವಾಗಿಲ್ಲ. ಬನ್ನಿ, ಆದ್ರೂ ನಾವು ಗೊತ್ತಲ್ಲ, ಯಾರು 2 ಅವರ್ ಲೇಟ್ ಆಗಿಬಿಟ್ಟಿದೆ. ಬನ್ನಿ ಹೋಗ್ಬಿಡೋಣ ಬೇಗ, ಲೆಟ್ಸ್ ಗೋ. ಹೆಂಗೆ ನಿಂತಿದೆ ಒಬ್ರು ಕೇರಳದವ್ರನ್ನ ಮೀಟ್ ಮಾಡಿದ್ದೀನಿ ಹೈವೇಲಿ. ಸೊ ಅವ್ರ ಕಡೆಯಿಂದ ಕನ್ನಡದಲ್ಲಿ ಮಾತಾಡಿಸ್ತೀನಿ, ಕೇಳಿಸ್ಕೊಳ್ಳಿ. ಹಾಯ್ ಗೈಸ್, ವೆಲ್ಕಮ್ ಟು ಕ್ಯಾಪಿಟಲ್ ಲಾಗ್. ಎಸ್, ವೆಲ್ಕಮ್ ಟು ಕನ್ನಡ ಮಾತಾರೆ. ಹಾಯ್ ಕನ್ನಡಿಗರೇ. ಹಾಯ್ ಕನ್ನಡಿಗರೇ, ಹೇಗಿದ್ದೀರಾ? ಹೇಗಿದ್ದೀರಾ? ಜೈ RCB. ಜೈ RCB. Yes.
ಬೇಗ ಬೇಗ ಹೋಗೋಣ ಅಂತ ಅಂದ್ಕೊಂಡ್ರಿ, ನೋಡಿದ್ರೆ ಇಲ್ಲಿ ಲಾಕ್ ಆಗಿಬಿಟ್ಟಿದೆ ಇಲ್ಲಿ. ಸೊ ಇವಾಗ ಟ್ರೈನ್ ಬರೋವರೆಗೂ ನಮ್ಮ ಐರಾವತ ಎಲ್ಲೇ ನಿಂತಿರುತ್ತೆ, ನಾವು ಇಲ್ಲೇ ನಿಂತಿರ್ತೀವಿ, ಏನು ಮಾಡೋಕ್ಕಾಗಲ್ಲ. ನೋಡಿ ಅಲ್ಲಿ ಮಾತ್ರ ಮ್ಯಾನ್ಯಲ್ ನೋಡಿ. ದೂರ ಇನ್ನು ದೂರ ಕಾಣ ದೂರ ಕಡೆಗೆ, ಮೈಲಿಗಲ್ಲು ಇರದ ದಾರಿ ಹುಡುಕಿ ನಡಿಗೆ. ಇಲ್ಲಿ ಒಂದು ಶಾಪ್ ತೊಗೊಂಡಿದ್ದೀವಿ, ಇದು ಕುಡಿದ್ಬಿಟ್ಟು ಇಲ್ಲಿಂದ ಹೊರಡೋಣ. ಅಲ್ಲಿ ಅಂದಿಗೆ ಒಂದು ಸ್ಟಾಪ್ ತೊಗೊಂಡಿದ್ದೀವಿ ಅಷ್ಟೇ. ಸೊ ಇವಾಗ ಡೈರೆಕ್ಟಾಗಿ ಮೈಸೂರಿಗೆ ಹೋಗ್ತೀವಿ. ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ. ಇವಾಗ ನಾನು ಚಾಮುಂಡಿ ಹಿಲ್ಸ್ಗೆ ಹೋಗ್ತಾ ಇದ್ದೀನಿ, ಚಾಮುಂಡಿ ಬೆಟ್ಟಕ್ಕೆ ಅಮ್ಮನ ದರ್ಶನ ಪಡೆಯೋಕ್ಕೆ. ಬನ್ನಿ ಹೋಗೋಣ. ಮೈಸೂರಿನಲ್ಲಿ ಲೈಟಿಂಗ್ಸ್ ನೋಡೋದೇ ಚೆಂದ, ಬನ್ನಿ ನೋಡೋಣ, ಅದು ತೋರಿಸ್ತೀನಿ, ಬನ್ನಿ ಎಂಜಾಯ್ ಮಾಡ್ತಾ ಇರಿ. ಮೈಸೂರು ರೀಚ್ ಆಗಿದ್ದೀವಿ. ಇವಾಗ ಮೈಸೂರಲ್ಲಿ ಲೈಟಿಂಗ್ಸ್ ನೋಡೋಣ ಅಂತ ಬಂದಿದ್ದೀವಿ. ಅನ್ಫಾರ್ಚುನೇಟ್ಲಿ ಲೈಟಿಂಗ್ಸ್ ಇನ್ನೂ ಹಾಕಿಲ್ವಂತೆ, ನಮಗೂ ಗೊತ್ತಿಲ್ಲ. ಇಲ್ಲಿ ಜನಗಳನ್ನ ಕೇಳ್ತಿದ್ರೆ ಇನ್ನೂ ಹಾಕಿಲ್ಲ, ನಾಳೆ ಇಲ್ಲ ಅಂತಿದ್ದಾರೆ. ಬನ್ನಿ ಚಾಮುಂಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಫೋಟೋಶೂಟ್ ನಡೀತಾ ಇದೆ. ಇಲ್ಲಿ ಬೆಟ್ಟದ ಮೇಲೆ ಫೋಟೋಶೂಟ್ ನಡೀತಾ ಇದೆ. ಬೆಟ್ಟದ ಮೇಲ್ಗಡೆ ರೀಚ್ ಆಗಿದ್ದೀವಿ. ಇವಾಗ ಅಮ್ಮನ ದರ್ಶನ ಪಡ್ಕೊಂಡು ಬರಬೇಕು. ಬನ್ನಿ ಹೋಗಿ ಅಮ್ಮ ದರ್ಶನ ಪಡ್ಕೊಂಡು ಬರೋಣ. ದರ್ಶನ ಎಲ್ಲ ಚೆನ್ನಾಗಿ ಮುಗೀತು. ಅಲ್ಲೇ ಹಂಗೆ ಪ್ರಸಾದ ಕೊಟ್ಟು ತಿಂದಿದ್ದೆಲ್ಲ ಆಗಿದೆ, ಪ್ರಸಾದ ಸ್ವೀಕರಿಸಿದ್ದಾಯಿತು. ಇಲ್ಲಿ ಲೈಟಿಂಗ್ಸ್ ಎಲ್ಲ ಆಫ್ ಆಗಿದೆ ಇನ್ನು. ಸೊ ಅನ್ಫಾರ್ಚುನೇಟ್ಲಿ ನಾವು ಬಂದಿದ್ದು ದಿನ ಸರಿ ಇಲ್ಲ, ನಾಳೆ ಬರಬೇಕಿತ್ತು. ನಾಳೆ ಲೈಟಿಂಗ್ಸ್ ಎಲ್ಲ ಆನ್ ಆಗುತ್ತೆ, ಇನ್ನು 9 ದಿವಸ ಕಂಟಿನ್ಯೂ ಆಗಿರುತ್ತೆ ಅಂತ ಹೇಳಿದ್ದಾರೆ ಲೋಕಲ್ಸು. ಸೊ ಆದಷ್ಟು ಬೇಗ ಅದು ಒಂದು ಲಾಗ್ ಬರುತ್ತೆ, ನೋಡ್ತಾ ಇರಿ. ವ್ಲಾಗ್ ನಾನು ಹಿಂದೆನೇ ಕೂತಿದ್ದೆ ನೋಡಿ ಗೈಸ್. ಇವನು ವ್ಲಾಗ್ ಮಾಡ್ತಾನಂತೆ ನೋಡಿ, ಏನು ಹೇಳ್ತಿದ್ದಾನೆ. ಕಾಂಪಿಟೇಟರ್ ಗಾಯ್ಸ್ ನೋಡಿ, ಪಕ್ಕದಲ್ಲೇ ಇಟ್ಕೊಂಡು ಕಾಂಪಿಟೇಷನ್ ಕೊಡ್ತಿದ್ದಾನೆ. ಇಲ್ಲಿ ಪರವಾಗಿಲ್ಲ ತಲೆ
ಕಿಲೋಮೀಟ್ರ್ ಅದು 30 ಕಿಲೋಮೀಟ್ರ್ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಅದೇ ಬೆಂಗಳೂರಲ್ಲಿ ಇಲ್ಲಿಂದ ಪಕ್ಕದ ಏರಿಯಾಗೆ ಹೋಗ್ಬೇಕಂದ್ರೂ ಬೇಜಾರು ಅನ್ಸ್ಬಿಡುತ್ತೆ. ನೋಡಿ ಇಲ್ಲಿ ಆರಾಮಾಗಿ ಎಷ್ಟು ಖಾಲಿ ಕೂಲಾಗಿದೆ, ಆರಾಮಾಗಿ ಹೋಗ್ತಾ ಇದ್ದೀವಿ. ಇದು ಮೈಸೂರು, ಇದಕ್ಕೆ ಮೈಸೂರು ಇಷ್ಟ ಆಗುತ್ತೆ. ಐ ಲವ್ ಮೈಸೂರು. ಮೈಸೂರಲ್ಲಿ ಸುಮ್ಮನೆ ಒಂದೆರಡು ರೌಂಡ್ ಹೊಡೆದಿದ್ದೀನಿ. ಒಂದೊಂದು ಲೈಟಿಂಗು ಅಲ್ಟಿಮೇಟ್ ಆಗಿದೆ. ಸೊ ಡೆಫಿನೆಟ್ಲಿ ನಾನು ಈ ವ್ಲಾಗ್ ಮಾಡೇ ಮಾಡ್ತೀನಿ ಖಂಡಿತವಾಗ್ಲಿ. ಪಕ್ಕ ಈ ವ್ಲಾಗ್ ಸುಮ್ಮನೆ ನೋಡ್ಕೊಂಡು ಬೇಜಾರಾಗಬೇಡಿ ಅಷ್ಟೇ, ಇದನ್ನು ಸುಮ್ಮನೆ ನೋಡಿ. ಬಟ್ ನೆಕ್ಸ್ಟ್ ವ್ಲಾಗ್ ಮಾತ್ರ ಅಲ್ಟಿಮೇಟಾಗಿ ಪಕ್ಕ ಕೊಟ್ಟೇ ಕೊಡ್ತೀನಿ, ಯಾಕಂದರೆ ಒಂದೊಂದೂ ಅಲ್ಟಿಮೇಟ್ ಆಗಿದೆ ನೋಡೋಕ್ಕೆ. ಬಟ್ ಅದಿದ್ದು ಸುಮ್ಮನೆ ಒಂದು ಟೀಸರ್ ಥರ ಹಾಕಿರ್ತೀನಿ ಲೈಟಿಂಗ್ದು, ನೋಡಿ ಎಂಜಾಯ್ ಮಾಡ್ತೀರಾ ಪಕ್ಕ. ಕೊಡ್ತೀನಿ ನೋಡ್ತಾರೆ. ನೆಕ್ಸ್ಟ್ ವ್ಲಾಗ್ ಪಕ್ಕ ಈ ಸಂಡೇ ಆರ್ ಸ್ಯಾಟರ್ಡೆ ಬಂದು ಪಕ್ಕ ಶೂಟ್ ಮಾಡೇ ಮಾಡ್ತೀನಿ. ಸಂಡೇ ಹತ್ರ ಒಂದು ಸ್ಟಾಪ್ ಕೊಟ್ಟಿದ್ದೀವಿ, ಯಾಕಂದರೆ ಇಲ್ಲಿ ಮಳೆ ಬರ್ತಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಿಂತಿದ್ದೀವಿ. ಇಲ್ಲಿ ಯಾವುದೋ ಕಿತ್ತೋಗಿರೋ ಟಾರ್ಪಲ್ ಕೆಳಗಡೆ ನಿಂತಿದ್ದೀವಿ ಒಂದು ಸ್ವಲ್ಪ ಹೊತ್ತು. ಸೊ ಇಲ್ಲಿಂದ ಮಳೆ ಕಡಿಮೆ ಆಗ್ತಿದ್ದಂಗೆ ಬೆಂಗಳೂರು ಸೈಡ್ ಹೋಗೋದು. ಹಾಗೆ ಎಕ್ಸೈಟಿಂಗ್ ಆಗಿರುತ್ತೆ, ಯಾಕಂದರೆ ಲೈಟಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ಬರೀ ತೋರಿಸಿರೋದು ನನ್ನ ಟೀಸರ್ ಅಷ್ಟೇ ನೋಡಿ. ಲೈಟಿಂಗ್ ವ್ಲಾಗ್ ಮಾಡೇ ಮಾಡ್ತೀನಿ ಪಕ್ಕ ನಿಮಗೋಸ್ಕರ, ನೋಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಜೈ ಆಂಜನೇಯ.